ನಾವು ಇಲ್ಲಿ ತಿರುಚಿಯಲ್ಲಿದ್ದೇವೆ. ಜೋಸೆಫ್ ವಿಜಯ್ ಉತ್ತರ ಚೆನ್ನೈನ ಪೆರಂಬೂರ್ ಹೊರತುಪಡಿಸಿ ಇಲ್ಲಿಂದ ಸ್ಪರ್ಧಿಸುತ್ತಿದ್ದಾರೆ. ನಾನಿಲ್ಲಿ ಗಮನಿಸಬೇಕಾದ ಅಂಶವೆಂದರೆ ತಿರುಚಿಯು ಸುಮಾರು 25% ಅಲ್ಪಸಂಖ್ಯಾತ ಜನಸಂಖ್ಯೆಯನ್ನು ಮತ್ತು ಒಂದು ದೊಡ್ಡ ಯುವ ಶಕ್ತಿಯನ್ನು ಸಹ ಹೊಂದಿರುವ ಒಂದು ಕ್ಷೇತ್ರವಾಗಿದೆ ಮತ್ತು ಅದನ್ನು ಅವರು ಬಳಸಿಕೊಳ್ಳಲು ಆಶಿಸುತ್ತಿದ್ದಾರೆ. ಜನರು ಬಂದು ತುಂಬ ಕಷ್ಟಪಡುತ್ತಲೇ ಇದ್ದಾರೆ. ಆದ್ದರಿಂದ ಸ್ವಲ್ಪವಾದರೂ ಬದಲಾಗಬೇಕು. ಇರುವವರು ಚೆನ್ನಾಗಿರುವವರು ಇದ್ದ ಹಾಗೆ ಇದ್ದುಕೊಂಡೇ ಇರ್ತಾರೆ. ಕೆಲಸದ ಜನರು ನಾನು ತುಂಬ ಕಷ್ಟಪಡ್ತಲೇ ಇದ್ದಾರೆ. ಎಲ್ಲದರ ಬೆಲೆಯನ್ನು ಏರಿಸ್ಬಿಟ್ರೆ ಏನೆಲ್ಲ ಮಾಡಲು ಸಾಧ್ಯ? ಜನರ ಬಗ್ಗೆ ಯಾರೂ ಯೋಚಿಸದೇ ಇಲ್ಲ. ಓಟ್ ಹಾಕಿದ್ರು ನಾವು ಕೂಡ ಅಂಗಡಿಗೆ ಹೋಗ್ತೀವಿ. ಏನು ಪ್ರಯೋಜನ? ಜನರಿಗೆ ಯಾರು ಮಾಡ್ತಾರೆ? ಯಾರು ಏನು ಮಾಡೋ ಹಾಗೆ ಕಾಣುತ್ತಿಲ್ಲ. ಅರ್ಥ ಐತೆ. ತಮಿಳುನಾಡು ಜನರ ಬ್ಲಡ್ನಲ್ಲಿ 30% ಆಲ್ಕೋಹಾಲ್ ಊರಿ ಹೋಗಿದೆ. ಇವರು ಮಂತ್ಲಿ ಬಂದು 1000 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರೆ. 1000 ರೂಪಾಯಿ ಅನ್ನೋದು ಅವ್ರಿಗೆ 1 ವರ್ಷಕ್ಕೆ ಸಾಕು ಅನ್ನೋ ಮಟ್ಟದಲ್ಲಿ ಯೋಚನೆ ಮಾಡ್ತಾರೆ. ಹಾಗಾದರೆ ಎಷ್ಟರ ಮಟ್ಟಿಗೆ ಜನರ ಮನಸ್ಥಿತಿ ಇರಬೇಕು ನಿಮಗೆ? ಪಾರಂಪರಿಕ ಡಿಎಂಕೆಗೆ ಮಾತ್ರ ವೋಟ್ ಹಾಕೋದು. ಡಿಎಂಕೆ ಬಗ್ಗೆ ತಪ್ಪು ಹೇಳಲು ಸಾಧ್ಯವಿಲ್ಲ. ಜನರಿಗೆ ಸಾಕಷ್ಟು ಮಾಡಿದ್ದಾರೆ. ಎಲ್ಲೋ ತಪ್ಪು ನಡೆದರೆ ಅದನ್ನೊಂದು ಆರೋಪ ಅಂತ ಹೇಳೋಕ್ಕಾಗಲ್ಲ. ಈ ಸಾರಿನೂ ಅವ್ರಿಗೆ ಗೆದ್ದು ಬರಬೇಕು, ಅದೇ ನಮ್ಮ ಆಸೆ. ಉದಯನಿಧಿ ವಿಚಾರಕ್ಕೆ ಬಂದರೆ ಕಣ್ಣಲ್ಲಿ ಸುಳ್ಳಿಲ್ಲ. ಮಾತಾಡೋದ್ರಲ್ಲಿ ಎತ್ತಿದ ತಕ್ಷಣ ಪಟ್ ಅಂತ ಚುರುಕಾಗಿ ಮಾತಾಡ್ತಾರೆ. ಕೇಳಿದಲ್ಲಿ ಏನಾದ್ರು ಕರೆಕ್ಟಾಗಿ ಮಾತಾಡ್ತಾರೆ. ಕೇಳಿದ ಪ್ರಶ್ನೆಗೆ ಮುಂದಿನ 1 ಸೆಕೆಂಡಲ್ಲೇ ಉತ್ತರ ಬಂದ್ಬಿಡುತ್ತೆ ಅವ್ರ ಬಾಯಿಂದ. ಯಾವುದೇ ಒಂದು ಮೋಸ ವಂಚನೆ ಕಣ್ಣಲ್ಲೂ ಕಾಣಿಸ್ತಾ ಇಲ್ಲ, ನಡತೆಯಲ್ಲೂ ಕಾಣಿಸ್ತಾ ಇಲ್ಲ. ಅವ್ರು ಬರಬೇಕು, ಪರವಾಗಿಲ್ಲ. ನಾವು ಇಬ್ಬರಿಗೂ ಓಟ್ ಹಾಕಿ ನೋಡಿದ್ವಿ. ಇಬ್ಬರಿಂದಲೂ ನಮಗೆ ಒಂದು ಪಾಸಿಟಿವ್ ಆದ ರಿಸಲ್ಟ್ ಸಿಗಲಿಲ್ಲ. ನಾವು ಯುವಕರು ಅಂದುಕೊಂಡಂತೆ ನಮ್ಮ ಶಿಕ್ಷಣವೇ ಆಗಲಿ, ಇವತ್ತು ನಾವು ಕೆಲಸಕ್ಕೆ ಕಷ್ಟಪಡ್ತಿರೋದೇ ಆಗಲಿ, ಯಾವುದನ್ನು ಅವ್ರು ಬಂದು ನೋಡಲಿಲ್ಲ. ಅವ್ರದ್ದೆಲ್ಲವೂ ಬಂದು ಅರಾಜಕತೆ ಥರನೇ ನಮಗೆ ಕಾಣಿಸುತ್ತಿದೆ. ನಮ್ಮ ವ್ಯೂ, ನನ್ನ ವ್ಯೂ. ಬಟ್ ಇವರು ಒಳ್ಳೇದು ಮಾಡ್ತಾರೆ ಅಂತ ನಂಬ್ತೀವಿ. ಅವಕಾಶ ಕೊಟ್ಟೆ ನೋಡೋಣ. 5 years ತಾನೆ. ಬೆಲೆ ಏರಿಕೆಯನ್ನು ಕಡಿಮೆ ಮಾಡಬೇಕು. ಇದು ಇದ್ರೆ ಸಾಕು. ಅದು ಫ್ರೀ ಇದು ಫ್ರೀ ಅಂತ ಕೊಟ್ಟು ಎಲ್ಲದರಲ್ಲೂ ಹೆಚ್ಚು ಮಾಡಿಬಿಡ್ತಾರೆ. ನಮಗೆ ಯಾವುದು ಫ್ರೀ ಬೇಡ. ನಮಗೆ ಒಳ್ಳೆ ರೀತಿಯಲ್ಲಿ ಮಾಡಿದರೆ ಸಾಕು. ಜನರು ಓಡ್ಕೊಟ್ಟರೆ ಸಾಕು. ಕೆಲಸ ಇಲ್ಲದವ್ರಿಗೆ ಕೆಲಸ ಕೊಟ್ಟರೆ ಅದು